ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಾರ್ಡರ್ 2 ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಬಾರ್ಡರ್ 2 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬಾರ್ಡರ್ 2 ಮೂವಿಯ ಯಾವ ಯಾವ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಆಗಿದೆ ಅಂತಂದರೆ, ಮೇನೆಯಾಗಿ ಹಿಂದಿಯಲ್ಲಿ ಬಿಡುಗಡೆ ಆಗಿದೆ, ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಗಿದೆ, ಮತ್ತು ಹಲವಾರು ಭಾಷೆಗಳಲ್ಲೂ ಕೂಡ ಡಬ್ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬಾರ್ಡರ್ 2 ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 270 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 300 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಬಾರ್ಡರ್ 2 ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಬಾರ್ಡರ್ 2 ಮೂವಿಯ ಒಂದು ಆರ್ಮಿ ಸ್ಟೋರಿಯಾಗಿ ತಳಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಗಡಿ ಪ್ರದೇಶದಲ್ಲಿ ಇಂಡಿಯಾ ವರ್ಸಸ್ ಹಲವಾರು ದೇಶಗಳು ಯಾವ ರೀತಿ ಒಂದು ದಾಳಿಗೆ ಬೀಳ್ತವೆ, ಮತ್ತು ಆ ಸಮಯದಲ್ಲಿ ಯಾರ್ಯಾರು ಕೂಡ ಸಾಯ್ತಾರೆ, ಮತ್ತು ಅವರ ಫ್ಯಾಮಿಲಿ ಎಫರ್ಟ್ ಏನಿದೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ಈ ಬಾರ್ಡರ್ 2 ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಒಂದು ಫ್ಯಾಮಿಲಿ ಇರುತ್ತೆ ಗೈಸ್. ಆ ಫ್ಯಾಮಿಲಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವನ ಮಗ ಚೆನ್ನಾಗಿ ಓದ್ತಾ ಇರ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ ಆರ್ಮಿಗೆ ಸೇರಿಕೊಡ್ತಾನೆ. ಆರ್ಮಿಗೆ ಸೇರ್ಕೊಂಡು ಏನು ಮಾಡ್ತಾನೆ, ಬಾರ್ಡರನ್ನು ಕಾಯೋಕ್ಕೆ ಹೋಗ್ತಾ ಇರ್ತಾನೆ. ಆ ಬಾರ್ಡರನ್ನು ಕಾಯೋಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಆ ಕ್ಷಣದಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಅಂದರೆ ಆಗಿನ ಕಾಲದಲ್ಲಿ ಪಕ್ಕದ ದೇಶಕ್ಕೆ ಯುದ್ಧಗಳನ್ನ ಸಾರ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂತಾರೆ, ಅಮ್ಮ ಮಗ ಒಂದು ಫ್ಯಾಮಿಲಿ ಏನು ಮಾಡ್ತಾರೆ, ಅಮ್ಮನನ್ನು ಆಶೀರ್ವಾದ ತಗೊಂಡು ಕೂಡ ಒಂದು ದೇಶವನ್ನು ಕಾಯೋಕ್ಕೆ ಕೂಡ ಹೋಗ್ತಾರೆ. ಮತ್ತು ಏನು ಮಾಡ್ತಾರೆ ಅಂತಾರೆ, ಇನ್ನೊಂದು ಫ್ಯಾಮಿಲಿ ಏನು ಮಾಡ್ತಾರೆ, ತನ್ನ ವೈಫ್ ಇರುತ್ತೆ, ವೈಫ್ ಜೊತೆ ಪಾಪನೂ ಕೂಡ ಇರುತ್ತೆ, ಹಾಗೆ ತನ್ನವರು ತಕ್ಷಣ ಮ್ಯಾರೇಜ್ ಆಗಿರ್ತಾರೆ, ಮತ್ತು ಅವರ ಫ್ಯಾಮಿಲಿ ಕೂಡ ಇರುತ್ತೆ. ಅವ್ರು ಏನು ಮಾಡ್ದಿರ್ತಾರೆ ಅಂತಾರೆ, ಒಂದು ಭಾಷೆಯನ್ನು ಕೂಡ ತಗೊಂಡಿರ್ತಾರೆ. ಅಂದರೆ ಅಕಸ್ಮಾತ್ ನಾನೇ ರಿಟರ್ನ್ ವಾಪಸ್ ಬರಲಿಲ್ಲ ಅಂತಂದರೆ ನನ್ನ ಆರ್ಮಿ ಕಡೆಯಿಂದ ನಿನಗೆ ಫೋನ್ ಬರುತ್ತೆ, ಅವಾಗ ಪಿಕ್ ಮಾಡೋ, ನಾನು ಏನಾಗಿರ್ತೀನಿ ಅಂತ ಕೂಡ ಹೇಳಿರ್ತಾರೆ. ಅವಾಗೇನು ಮಾಡಿರ್ತಾರೆ, ಅದೇ ಸಮಯದಲ್ಲಿ ಕೂಡ ಅವರ ಫ್ಯಾಮಿಲಿಗಳು ಕೂಡ ಇಂಥ ಮಗನನ್ನು ಆರ್ಮಿಗೆ ಕಳಿಸ್ಬೇಕಂತ ಕೂಡ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಯುದ್ಧಗಳಾಗಿರ್ಬೋದು, ಮತ್ತು ಹಲವಾರು ಜನ ಡೆತ್ ಆಗಿರೋದಾಗಿರ್ಬೋದು ಎಲ್ಲ ಕೂಡ ಆಗ್ತಾ ಇರುತ್ತೆ. ಅವಾಗೇನು ಮಾಡ್ತಾರೆ, ಇವರ ಫ್ಯಾಮಿಲಿ ಕಡೆಯಿಂದ ಕೂಡ ಏನೂ ಕೂಡ ರೆಸ್ಪಾನ್ಸ್ ಇರೋದಿಲ್ಲ, ಮತ್ತು ಅಲ್ಲಿ ಯಾರ್ಯಾರ ಬಾಡಿ ಏನೇನು ಸಿಗ್ತಿದೆ ಅಂತ ಕೂಡ ಅಲ್ಲಿಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಮತ್ತು ಅಲ್ಲಿ ನೀರಿರೋದಿಲ್ಲ, ಊಟ ಇರೋದಿಲ್ಲ, ಮತ್ತು ಗಡಿ ಕಾಯೋಕ್ಕಾಗೋದು ಅಂದರೆ ಪಕ್ಕದ ದೇಶಕ್ಕೆ ಯುದ್ಧಗಳಾಗ್ತಾ ಇರುತ್ತೆ. ಅವಾಗವಾಗ ಅದೆಲ್ಲ ಕೂಡ ಒಂದು ನ್ಯೂಸ್ ರೀತಿ ಕೂಡ ಬರ್ತಾ ಇರುತ್ತೆ ಗೈಸ್. ಇವಾಗ ಏನಾಗುತ್ತೆ, ಇವರ ಫ್ಯಾಮಿಲಿಗಳಿಗೆ ಕೂಡ ಎದುರಿಸಾಗುತ್ತೆ, ಮತ್ತು ಲಾಸ್ಟಲ್ಲಿ ಕೂಡ ಒಂದು ಯುದ್ಧ ಆಗುತ್ತೆ. ಆ ಯುದ್ಧ ಮುಗಿಸ್ಕೊಂಡು ಕೂಡ ಅವನು ಮನೆಗೆ ಕೂಡ ವಾಪಸ್ ಬರ್ತಾನೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬಾರ್ಡರ್ 2 ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.